ಭೀತಿ ಆದ್ರೆ ಇನ್ನೊಂದು ಕಡೆ ಪಾತಕಿಯ ಚಿಂತೆ ಕಾಡ್ತಾ ಇದೆ. ಪರಪ್ಪನ ಅಗ್ರಹಾರ ಪೊಲೀಸರಿಗೆ ಡಬಲ್ ತಲೆನೋವಿಗ. ರವಿ ಪೂಜಾರಿಯ ಭದ್ರತೆ ವಿಚಾರದಲ್ಲಿ ಖಾಕಿ ಪಡೆ ಹೈರಾಣಾಗಿ ಹೋಗಿದೆ. ಒಂದ್ ಕಡೆ ಕೊರೋನಾ ಆತಂಕ ಆದ್ರೆ ಇನ್ನೊಂದ್ ಕಡೆ ಪಾತಕಿಗೆ ರಕ್ಷಣೆ ಕೊಡಬೇಕು. ಯಾಕಂದ್ರೆ ಜೈಲಲ್ಲಿ ಇರುವಂತ ಜಾನ್ ರವಿ ಪೂಜಾರಿಗೆ ಜೀವ ಬೆದರಿಕೆ ಇದೆ. ದಾವೂದ್ ಇಬ್ರಾಹಿಂ ಸಹಚರರಿಂದ ಜೀವ ಬೆದರಿಕೆ ಇರೋದು. ಖಾಕಿ ಬಲೆಗೆ ಬಿದ್ದಂತ ದಿನದಿಂದಲೂ ಕೂಡ ರವಿ ಪೂಜಾರಿಗೆ ಥ್ರೆಟ್ ಇದೆ. ಅದಕ್ಕೋಸ್ಕರ ಪೊಲೀಸರಿಗೆ ಇದನ್ನ ಹೆಂಗ್ ನಿಭಾಯಿಸೋದು, ಯಾವ ತರ ಭದ್ರತೆಯನ್ನ ಕೊಡೋದು ಅಂತ ಸವಾಲಿನ ಕೆಲಸ ಆಗಿರೋದು. ಜೈಲಿನ ದೊಡ್ಡ ಬ್ಯಾರಕ್ಗೆ ಸದ್ಯಕ್ಕೆ ರವಿ ಪೂಜಾರಿಯನ್ನ ಶಿಫ್ಟ್ ಮಾಡಿದ್ದಾರೆ. ದೊಡ್ಡ ಬ್ಯಾರಕ್ ನಲ್ಲಿ ಜಾನ್ ಒಬ್ರೇ ಇರೋದು. 3 ಪಾಳಿಯಲ್ಲಿ ಪೊಲೀಸರು ಡಾನ್ಗೆ ಭದ್ರತೆಯನ್ನ ಕೊಡ್ತಾ ಇದ್ದಾರೆ. ಇಲ್ಲೊಂದಿಷ್ಟು ಮಾರ್ಗಸೂಚಿಯನ್ನ ಮಾಡ್ಕೊಂಡಿದ್ದಾರೆ ಪೊಲೀಸರು. ಯಾಕಂದ್ರೆ ಜೈಲಾಧಿಕಾರಿ ಬಿಟ್ಟು ಯಾರು ಕೂಡ ಈ ಬ್ಯಾರಕ್ಗೆ ಪ್ರವೇಶ ಮಾಡುವಂತಿಲ್ಲ. ಎಲ್ಲರ ಅಂದ್ರೆ ಪ್ರತಿಯೊಂದು ಚಲನವಲನ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗ್ತಿರ್ಬೇಕು. ಆ ತರ ಸಿಸಿಟಿವಿಯಲ್ಲೆಲ್ಲ ಹಾಕಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನ ಸುತ್ತ 2 KSRP ತುಕಡಿಯನ್ನ ಭದ್ರತೆಗೆ ಅಂತ ನಿಯೋಜನೆ ಮಾಡಿದ್ದಾರೆ. ಇನ್ನೇನು ಜೂನ್ ಅಂತ್ಯಕ್ಕೆ ಪರಿಷತ್ನ 16 ಸ್ಥಾನ ಖಾಲಿಯಾಗುತ್ತೆ. ವಿಧಾನಸಭೆಯಿಂದ 7, ನಾಮನಿರ್ದೇಶನ 5 ಸ್ಥಾನ, ಶಿಕ್ಷಕರ ಕ್ಷೇತ್ರ 2, ಪದವೀಧರ 2 ಸ್ಥಾನಗಳಿಗೆ ಚುನಾವಣೆ ಆಗುತ್ತೆ. ಪರಿಷತ್ ಸ್ಥಾನಕ್ಕೆ ಚುನಾವಣೆ ಹತ್ರ ಬರ್ತಾ ಇದ್ದಂತೆ ಆಡಳಿತ ಪಕ್ಷ ಬಿಜೆಪಿಯಲ್ಲಿ ಲಾಬಿ ಕೂಡ ಜೋರಾಗಿ ನಡೀತಾ ಇದೆ. ವಿಧಾನಸಭೆಯಿಂದ ಬಿಜೆಪಿಗೆ 4 ಸ್ಥಾನ ಅಂತೂ ಕನ್ಫರ್ಮ್. ಈಗ 5 ನಾಮನಿರ್ದೇಶನ ಸ್ಥಾನಗಳು ಕೂಡ ಬಿಜೆಪಿ ತೆಕ್ಕೆಗೆ ಬೀಳುತ್ತೆ. ಅಂದ್ರೆ ಇಲ್ಲಿ ಲಾಬಿ ಯಾವ್ಯಾವ ತರ ಮಾಡ್ತಾ ಇದ್ದಾರೆ ಅಂದ್ರೆ, ಪದವೀಧರ ಶಿಕ್ಷಕರ ಕ್ಷೇತ್ರದಲ್ಲಿ ಈಗ 2 ಸ್ಥಾನ ಬಿಜೆಪಿ ಗೆಲ್ಲುವಂತ ಸಾಧ್ಯತೆಗಳು ಇರೋದು. 16ರಲ್ಲಿ 11 ಸ್ಥಾನಗಳು ಬಿಜೆಪಿ ತೆಕ್ಕೆಗೆ ಬೀಳೋದು ಬಹುತೇಕ ಕನ್ಫರ್ಮ್ ಆಗ್ತಾ ಇದೆ. ಹಾಗಾಗಿ ಪರಿಷತ್ ಸ್ಥಾನ ನನಗೂ ಬೇಕು ಅಂತ ಬಿಜೆಪಿಯ ನಾಯಕರುಗಳು ಸದ್ಯಕ್ಕೆ ಭಾರೀ ಲಾಭಿಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ನಾಮನಿರ್ದೇಶಿತ ಸ್ಥಾನಗಳು ಅಂತ ಒಂದಿಷ್ಟಿರ್ತವೆ. ಅದ್ರ ಮೇಲೆ ಈಗ ಮಾಳವಿಕಾ ಹಾಗೇನೆ ಜಗ್ಗೇಶ್ ಕಣ್ಣು ಹಾಕಿದ್ದಾರೆ, ಲಾಭಿಯನ್ನ ಮಾಡ್ತಾ ಇದ್ದಾರೆ ಪ್ರಮುಖ ನಾಯಕರ ಮುಖಾಂತರ ಅಂತ ಗೊತ್ತಾಗಿದೆ. ಮತ್ತೊಂದು ಈಗ ವಿಚಾರ ಅಂತಂದ್ರೆ, ಪಕ್ಷದಲ್ಲಿ ಆಪರೇಷನ್ ಕಮಲದಿಂದ ಬಿಜೆಪಿಗೆ ಬಂದಿದಾರಲ್ಲ, ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಕೆಲವರು ಸೋತ್ ಹೋಗಿದ್ದಾರೆ. ಅಂತ ಅಭ್ಯರ್ಥಿಗಳಿಗೆ ಅಂದ್ರೆ ಅಂತ ನಾಯಕರಿಗೆ ಈಗ ಆಲ್ರೆಡಿ ಈಗ ಸರ್ಕಾರ ಭರವಸೆ ಕೊಟ್ಟಿತ್ತು. ಯಡಿಯೂರಪ್ಪ ಅವರು ಭರವಸೆ ಕೊಟ್ಟಿದ್ರು, ಖಾಲಿ ಇರುವಂತ ಸ್ಥಾನದಲ್ಲಿ ನಿಮ್ಗೆ ಅವಕಾಶ ಅಂತ. MTB ವಿಶ್ವನಾಥ್, ಆರ್ ಶಂಕರ್ ಈಗ ಭರವಸೆಯನ್ನ ಈಡೇರಿಸ್ತಾರ ಸಿಎಂ ಅಂತ ಅವರು ಕೂಡ ಕಾಯ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ. ಸೋಂಕಿತರ ಸಂಖ್ಯೆ 1,45,380ಕ್ಕೆ ಏರಿಕೆ ಆಗಿದೆ. ಅಲ್ಲಿಗೆ ಒಂದೇ ದಿನ ಭಾರತದಲ್ಲಿ 6,535 ಹೊಸ ಸೋಂಕಿತರು ದಾಖಲಾಗಿರೋದು. ಭಾರತದಲ್ಲಿ ಕೊರೋನಾದಿಂದಾಗಿ ಸಾವನ್ನಪ್ಪಿದವರ ಸಂಖ್ಯೆ 4,167ಕ್ಕೆ ಏರಿಕೆಯಾಗಿದೆ. ಭಾರತದಲ್ಲಿ 1.5 ಲಕ್ಷ ಗಡಿಯತ್ತ ಕೊರೋನಾ ಸೋಂಕಿತರ ಸಂಖ್ಯೆ ಈಗ ರೀಚ್ ಆಗ್ತಾ ಇರೋದು. ಮಹಾರಾಷ್ಟ್ರದಲ್ಲಿ ಸೋಂಕಿತರ ಸಂಖ್ಯೆ ನೋಡಿದ್ರೆ 52,667ಕ್ಕೆ ಏರಿಕೆ ಆಗಿದೆ. ಇನ್ನು ತಮಿಳುನಾಡಿನಲ್ಲಿ 17,000 ಗಡಿ ದಾಟಿದೆ ಸೋಂಕಿತರ ಲೆಕ್ಕ. ದೇಶದ ಅತಿದೊಡ್ಡ ನ್ಯೂಸ್ ನೆಟ್ವರ್ಕ್ ನ್ಯೂಸ್ 18 ಇದೀಗ